ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಬರೋಣ. ನೋಡಿ, ಡೆವಿಲ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆಯ್ತಲ್ಲ, ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ಗೆಲ್ಲ ರೆಡಿ ಮಾಡ್ಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಪಾಲಿಗೆ ಸೆಕೆಂಡರಿ ಎವಿಡೆನ್ಸ್ಗಳು ಮುಳುವಾಗುತ್ತಾ, ಈ ರೀತಿಯಾದಂಥ ಪ್ರಶ್ನೆಗಳು. ಸೆಕೆಂಡರಿ ಎವಿಡೆನ್ಸ್ಗಳಾದ CDR ಆಗಿರ್ಬೋದು, CCTV ಆಗಿರ್ಬೋದು, FSL ವರದಿ ಆಗಿರ್ಬೋದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಫೋಟೋಗ್ರಫಿ, ಪ್ರತ್ಯಕ್ಷ ಸಾಕ್ಷಿ ಆಗಿರೋದು ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಮಾತ್ರ, ಪ್ರತ್ಯಕ್ಷದರ್ಶಿ, ಐ ವಿಟ್ನೆಸ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ. ಅಂದರೆ ಪ್ರತ್ಯಕ್ಷ ಸಾಕ್ಷಿಯನ್ನ ಡೈರೆಕ್ಟ್ ಎವಿಡೆನ್ಸ್ ಅಂತ ಪರಿಗಣನೆ ಮಾಡಲಾಗಿದೆ. ಮತ್ತೊಂದು ಕಡೆ 190ಕ್ಕೂ ಹೆಚ್ಚು ಸಾಕ್ಷಿಗಳನ್ನು, ಎವಿಡೆನ್ಸ್ಗಳನ್ನು ಕಲೆ ಹಾಕಿರೋದು. ಸೊ ಅಲ್ಲಿಗೆ ಒಂದು ಲೈನ್ ಅಂತಂದರೆ ದರ್ಶನ್ ಪಾಲಿಗೆ ಈ ಸೆಕೆಂಡರಿ ಎವಿಡೆನ್ಸ್ಗಳು ಮುಳುವಾಗ್ತಿದ್ದಾವೆ. ಸೊ ಇದರಿಂದ ಪಾರಾಗುವಂತಹ ಯಾವುದೇ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಸೆಕೆಂಡರಿ ಎವಿಡೆನ್ಸ್, CDR, CCTV, FSL ವರದಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಫೋಟೋಗ್ರಫಿ. ನೋಡಿ, ಸಾಕ್ಷಿಗಳ ವರದಿಯ ಪ್ರಕಾರ ರೇಣುಕಾಸ್ವಾಮಿ ಹತ್ಯೆ ಆಕಸ್ಮಿಕ ಅಲ್ಲ. ಎಲ್ಲ ಆರೋಪಿಗಳು ಸಮಾನ ಉದ್ದೇಶವನ್ನ ಹೊಂದಿರೋದು ಇಲ್ಲಿ ಸುಸ್ಪಷ್ಟ. ಕಾಮನ್ ಇಂಟೆನ್ಷನ್. ನೋಡಿ, ತನಿಖಾಧಿಕಾರಿಯ ಮುಂದೆ ಕೇಸ್ ಸಂಬಂಧ ಸಾಕ್ಷಿಗಳ ವರದಿಯ ಪ್ರಕಾರ ರೇಣುಕಾಸ್ವಾಮಿ ಹತ್ಯೆ ಆಕಸ್ಮಿಕವಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಡೇ ಬೈ ಡೇ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಸಾಕ್ಷ್ಯಾಧಾರಗಳು ಸಿಕ್ಕಾಪಟ್ಟೆ ಟೈಟ್ ಆಗ್ತಾ ಇದ್ದಾವೆ. ಅದರಲ್ಲೂ ಸೆಕೆಂಡರಿ ಎವಿಡೆನ್ಸ್ಗಳು ದರ್ಶನ್ ಪಾಲಿಗೆ ಮುಳುವಾದ್ವಾ ಅನ್ನೋಂಥದ್ದು. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ತಯಾರಿ ಯಾವ ರೀತಿ ಇದೆ, ಈ ಸೆಕೆಂಡರಿ ಎವಿಡೆನ್ಸ್ಗಳು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತವೆ ಈ ಕೇಸಲ್ಲಿ ಅಂತ? ಈಗಾಗಲೇ ಇನ್ನು 1 ವಾರಗಳಲ್ಲಿ ಈ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಒಂದಷ್ಟು ಚರ್ಚೆಗಳು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ನಡೆದಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಇಲ್ಲಿ ಡೈರೆಕ್ಟ್ ಎವಿಡೆನ್ಸ್ ಏನಿದೆ, ಇದು ಒಂದು ದರ್ಶನ್ ಮತ್ತೆ ಆತನ ಟೀಮ್ ಏನಿದೆ, ಆತನಿಗೆ ಸಾಕಷ್ಟು ಒಂದು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ, ಆತ ಮೃತನಾದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆತ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಸ್ಥಳದಲ್ಲಿದ್ದ ಮತ್ತು ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳು ಅಂದ್ರೆ ಇದು ಈ FSLಗಳಾಗಿರಬಹುದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಾಗಿರಬಹುದು, ಇದೆಲ್ಲವೂ ಕೂಡ ಹತ್ಯೆ ನಡೆದಿದೆ, ಹತ್ಯೆ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ನಡೆದಿದೆ ಅನ್ನೋದಕ್ಕೆ ಸಾಕಷ್ಟು ಒಂದು ಸಾಕ್ಷಿಗಳನ್ನು ಕೂಡ ಇದಾಗಿರುವಂತದ್ದು. ಈ ಹಿಂದೆ ಅಕ್ಯೂಸ್ಗಳು ಏನಿದ್ದಾರೆ ಅಂದ್ರೆ ಸಿಕ್ಕಿಬಿದ್ದಿರುವಂತಹ ಆರೋಪಿಗಳೇನಿದ್ದಾರೆ, ನಾವು ಅವರನ್ನ ಆತನನ್ನ ಕರೆತಂದು ಒಂದಷ್ಟು ಹಲ್ಲೆಯನ್ನ ಮಾಡಿ ಅಂದ್ರೆ ಒಂದು ಕೈಕಾಲು ಮುರಿದು ಆತನಿಗೆ ಬುದ್ಧಿ ಕಲಿಸೋ ಉದ್ದೇಶವಿತ್ತೆ ವಿನಃ ನಾವು ಉದ್ದೇಶಪೂರ್ವಕವಾಗಿ ಆತನನ್ನ ಹತ್ಯೆ ನಡೆಸೋದಕ್ಕೆ ನಾವು ನಮ್ಮ ಇಂಟೆನ್ಷನ್ ಇರಲಿಲ್ಲ ಅಂತ ಹೇಳಿ ಅವರೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಅದು ತಪ್ಪು ಅನ್ನೋದಕ್ಕೆ ಈಗ ಸಿಕ್ಕಿರುವಂತಹ ಎವಿಡೆನ್ಸ್ಗಳಾಗಿರಬಹುದು, ಡೈರೆಕ್ಟ್ ಎವಿಡೆನ್ಸ್ಗಳಾಗಿರಬಹುದು, ಅದೆಲ್ಲವೂ ಕೂಡ ಸಾಕ್ಷಿ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಅವರ ಎಲ್ಲರ ಉದ್ದೇಶವೂ ಕೂಡ ಆತನನ್ನ ಹತ್ಯೆ ನಡೆಸೋದೇ ಆಗಿದೆ ಅನ್ನೋದಕ್ಕೆ ಅದಕ್ಕೆ ಬೇಕಾದಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಸೆಕೆಂಡರಿ ಎವಿಡೆನ್ಸ್ಗಳಾಗಿರ್ಬೋದು, ಡೈರೆಕ್ಟ್ ಎವಿಡೆನ್ಸ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಇದು ಹತ್ಯೆ ಮಾಡೋದಕ್ಕೆ ಶೆಡ್ಗೆ ಕರೆತಂದು ಆತನನ್ನ ಹಲ್ಲೆಯನ್ನ ಮಾಡ್ತಾರೆ, ಆತ ಸಾಯುವವರೆಗೆ ವಿವಿಧ ರೀತಿಯಲ್ಲಿ ಆತನಿಗೆ ಕಿರುಕುಳವನ್ನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಹೇಳ್ಬೋದಾಗಿದೆ. ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಮತ್ತಷ್ಟು ಅಂಶಗಳು ಉಲ್ಲೇಖ ಆಗುವಂತಹ ಸಾಧ್ಯತೆ ಇದೆ. ಶರತ್, ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್ ಡೀಟೇಲ್ಸ್ಗಾಗಿ. ನೋಡಿ, ಪ್ರಮುಖವಾಗಿ ಡೆವಿಲ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ಕೈ ಸೇರಿದೆ CFSL ವರದಿ ಹೈದರಾಬಾದ್ನಿಂದ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. FSL ವರದಿ ಬಂತು, ಈಗ CFSL ವರದಿ ಕೂಡ ಅಷ್ಟೇ ಅಧಿಕಾರಿಗಳ ಕೈ ಸೇರಿದೆ. ಸೊ ವಾಟ್ ನೆಕ್ಸ್ಟ್? ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಇಷ್ಟು ಸಾಕು ಅನ್ನೋದು. ವರದಿಯಲ್ಲಿ ಹತ್ಯೆಯ ಸಂಚು ಬಟಾ ಬಯಲಾಗ್ತದೆ. ಕೊಲೆಗೆ ಎಷ್ಟು ಜನದಿಂದ ಸ್ಕೆಚ್ ಹಾಕಲಾಗಿತ್ತು ಅನ್ನೋದು ಗೊತ್ತಾಗಿದೆ. ದರ್ಶನ್ ಪಾತ್ರದ ಬಗ್ಗೆಯೂ ಕೂಡ CFSL ವರದಿಯಲ್ಲಿ ಉಲ್ಲೇಖವಾಗಿದೆ. ಡೆವಿಲ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಯ್ತಾ ಇದ್ದಂತಹ CFSL ವರದಿ ಇದೀಗ ಇನ್ವೆಸ್ಟಿಗೇಷನ್ ಆಫೀಸರ್ಗಳ ಕೈ ಸೇರಿದೆ. ಪ್ರಮುಖವಾಗಿ ಈ ವರದಿಯಲ್ಲಿ ಏನಿದೆ ಅಂತಂದ್ರೆ ಹತ್ಯೆಯ ಕರಾಳ ಸತ್ಯ ಬಟಾ ಬಯಲಾಗಿದೆ. ಅಂದ್ರೆ
ಈ ಕೊಲೆ ಮಾಡೋದಕ್ಕೆ ಜನ ಎಷ್ಟು ದಿನದಿಂದ ಸ್ಕೆಚ್ ಹಾಕಿದ್ರು? CFSL ವರದಿಗಾಗಿ ಪೊಲೀಸರು ಕಾಯ್ತಾ ಕೂತಿದ್ರು. ಯಾಕೆಂದ್ರೆ ಇದೇ ಮೇನ್ ಇಂಪಾರ್ಟೆಂಟ್ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ. 2 ವರದಿಗಳಲ್ಲಿ ದರ್ಶನ್ ವಾಟ್ಸಪ್ ಚಾಟಿಂಗ್ ಎಲ್ಲವೂ ಕೂಡ ಬಹಿರಂಗವಾಗಿದೆ, ರಿಟ್ರೀವ್ ಆಗಿದೆ. ಚಾಟಿಂಗ್ ಮಾತ್ರ ಅಲ್ಲ, ವಾಟ್ಸಪ್ ಕಾಲ್ ಅದು ಕೂಡ ರಿಟ್ರೀವ್ ಆಗಿದೆ. ಏನ್ ಹೇಳುತ್ತೆ ಈ ವಾಟ್ಸಪ್ ಕಾಲ್ ಅಲ್ಲಿ ಅಂತಂದ್ರೆ, ಈ ಭೀಕರ ಕೊಲೆ ಸ್ಕೆಚ್ನ ಇಂಚಿಂಚು ಮಾಹಿತಿಯನ್ನ ಬಯಲು ಮಾಡೋದಕ್ಕೆ ಸಹಕಾರಿ. ಪಾಸ್ವರ್ಡ್ ಇಟ್ಟರೂ ಕೂಡ ಅಷ್ಟೇ, ಕ್ರ್ಯಾಕ್ ಮಾಡಿ ಅದನ್ನ ಓಪನ್ ಮಾಡಲಾಯಿತು. ಆ ಟೈಮ್ನಲ್ಲಿ ಸಿಕ್ಕಿರೋ ಮಾಹಿತಿ, ಈ ಎಲ್ಲ ಮಾಹಿತಿಯನ್ನ ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗಳು ರೆಡಿ ಮಾಡಿಕೊಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. SK, CFSL ವರದಿಗಾಗಿ ಕಾಯ್ತಾ ಇದ್ರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ. ಈ CFSL ವರದಿ ಬಂದ ನಂತರ ಈಗ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ? ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಏನೇನು ಬೇಕಿತ್ತೋ ಎಲ್ಲ ಸಿಗ್ತಾ ಈಗ? ಶರತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ತನಿಖಾಧಿಕಾರಿಗಳು ಈ ಪ್ರಕರಣದಲ್ಲಿ ತನಿಖೆಯನ್ನು ಯಾವ್ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೈಗೊಂಡು ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಇನ್ನೇನು ಅಂತಿಮ ಘಟ್ಟಕ್ಕೆ ಈಗ ತನಿಖಾಧಿಕಾರಿಗಳು ತಲುಪಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿರ್ತಕ್ಕಂಥದ್ರ ಜೊತೆಗೆ ಹೇಳಿಕೆಗಳನ್ನು ಸಹ ಪಡ್ಕೊಂಡಿದ್ರು. ಸುಮಾರು 40 ಸಾಕ್ಷಿಗಳು, ಅಂದರೆ ಪ್ರತ್ಯಕ್ಷ ಸಾಕ್ಷಿಗಳಿರ್ಬೋದು, ಪರೋಕ್ಷವಾಗಿ ಆ ಪ್ರಕರಣದ ಬಗ್ಗೆ ತಿಳ್ಕೊಂಡಂಥವ್ರು ಇರ್ಬೋದು, ಜೊತೆಗೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ಏನೇನಾಯಿತು ಇವೆಲ್ಲವೂ ಸೇರಿ 40 ಜನರ 164 ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿದ್ದಾರೆ. ಇದರ ಜೊತೆ ಎಲ್ಲ ಸೇರಿದಾಗ ಮತ್ತೆ 60 ಸ್ಯಾಂಪಲ್ಸ್ಗಳನ್ನು FSL ಮತ್ತು CFSLಗೆ ಕಳಿಸ್ಕೊಟ್ಟಿದ್ರು. ಅದರ ವರದಿಯನ್ನು ಸಹ ಬಂದಿತ್ತು. ಈ ಎಲ್ಲ ವರದಿಗಳಲ್ಲೂ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಕೃತ್ಯದಲ್ಲಿ ಅವರಿದ್ದರು, ಜೊತೆಗೆ ಕೃತ್ಯ ನಡೆದಂಥ ಸ್ಥಳದಲ್ಲೂ ಅವರಿದ್ದರು ಅಂತಕ್ಕಂಥದ್ದು ದೃಢಪಟ್ಟಿರ್ತಕ್ಕಂಥದ್ದು. ಅಂತಿಮವಾಗಿ 2 ವರದಿ ಬರಬೇಕಾಗಿತ್ತು. ಅದು ಒಂದು ಬೆಂಗಳೂರಿನ FSL ಸೆಂಟ್ರಿಂದ, ಮತ್ತೊಂದು ಹೈದರಾಬಾದ್ನ CFSL ಸೆಂಟ್ರಿಂದ ಬರಬೇಕಾಗಿತ್ತು. ಅದು ನಿನ್ನೆ ಸಂಜೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈಗೆ ಸೇರಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ದರ್ಶನ್ ಬಳಕೆ ಮಾಡಿರ್ತಕ್ಕಂಥ ಐಫೋನ್ನಲ್ಲಿದ್ದಂಥ ವಾಟ್ಸಪ್ ಚಾಟಿಂಗ್ಸ್ ಇರ್ಬೋದು, ವಾಟ್ಸಪ್ ಕಾಲ್ಸ್ ಇರ್ಬೋದು, ಇವೆಲ್ಲವೂ ಸಹ ರಿಟ್ರೀವ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ದರ್ಶನ್ ಅದಕ್ಕೆ ಒಂದು ಪಾಸ್ವರ್ಡನ್ನು ಇಟ್ಟಿದ್ರು. ಆ ಪಾಸ್ವರ್ಡನ್ನು ಕ್ರ್ಯಾಕ್ ಮಾಡಿ ಆ ರಹಸ್ಯವನ್ನು ಈಗ CFSL ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ತಜ್ಞರು ಅದನ್ನು ಬಯಲಿಗೆಳೆದಿದ್ದಾರೆ. ಈ ಸಾಕ್ಷಿಗಳು ದರ್ಶನ್ ವಿರುದ್ಧವಾಗಿ ರೇಣುಕಾಸ್ವಾಮಿ ಕೊಲೆಗೆ ಆತ ಯಾವ ರೀತಿಯಾದಂಥ ಪಿತೂರಿಯನ್ನು ನಡೆಸಿದ್ದ, ಎಷ್ಟು ದಿನಗಳಿಂದ ನಡೆಸಿದ್ದ, ಅದಕ್ಕೆ ಯಾರ್ಯಾರನ್ನ ಬಳಸ್ಕೊಂಡಿದ್ದ ಅಂತಕ್ಕಂಥ ಒಂದು ರಹಸ್ಯ ಬಹಿರಂಗ ಆಗಿದೆ. ಇದನ್ನು ಈಗ ಸ್ಟಡಿ ಮಾಡಿ ಅದರಲ್ಲಿ ಯಾವುದಾದ್ರು ಲೋಪದೋಷಗಳೇನೋ ಇದ್ದರೆ ನ್ಯಾಯಾಲಯಕ್ಕೂ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಕೆಲ ತಜ್ಞರ ಮುಂದೆ ಆ ವರದಿಯನ್ನು ಇಟ್ಟು ಪರಿಶೀಲನೆ ಮಾಡಿ ಆ ವರದಿಯನ್ನು ಸಹ ಚಾರ್ಜ್ ಶೀಟ್ಗೆ ಆ್ಯಡ್ ಮಾಡಿ ಶೀಘ್ರದಲ್ಲೇ, ಅಂದರೆ ಬರೋ ತಿಂಗಳು, ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರಿ ರಜೆಗಳು ಹೆಚ್ಚಾಗಿರ್ತಕ್ಕಂಥ ಕಾರಣದಿಂದಾಗಿ ಈ ತಿಂಗಳ ಅಂತ್ಯದೊಳಗಡೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ಬರದಿಂದ ಸಾಗಿಸ್ತಾ ಇದ್ದಾರೆ. ಶರತ್, ಥ್ಯಾಂಕ್ ಯು. SK, ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.